ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆಯ ಶುರುವಿನಲ್ಲಿ ವಂಶಿ ಹತ್ರನೇ ಭೂಮಿ ಮತ್ತೆ ಹಾಗೆ ಅಜಿತ್ ಬಂದು ಮಾತಾಡ್ತಾ ಇರ್ತಾರೆ. ನನಗನ್ಸೋ ಪ್ರಕಾರ ನಾನು ಈ ಮನೆಗೆ ಬಂದವಾಗಿನಿಂದ ಗಮನಿಸ್ತಾನೆ ಇದ್ದೀನಿ, ಅಜಿತ್ ಸಾಹೇಬ್ರು ಯಾಕೋ ತುಂಬಾನೇ ಉರ್ಕೊಂಡಿದ್ದಾರಂತ ಅನಿಸುತ್ತೆ. ಯಾಕೆ ನಾನು ಈ ಮನೆಗೆ ಬಂದಿರೋದು ಅವರಿಗೆ ಇಷ್ಟ ಆಗಿಲ್ವಾ ಅಂತ ವಂಶಿ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ, ನಿಮ್ಮ ಮೇಲೆ ನೀವು ಯಾಕೆ ಈ ಥರ ಮಾತಾಡಿದ್ದೀರಾ ಅಂತ ಸ್ವಲ್ಪ ಅನುಮಾನ ಇತ್ತು, ಹಾಗಾಗಿ ಅದನ್ನು ಬಗೆಹರಿಸ್ಕೊಳ್ಳೋಣ ಅಂತ ಬಂದಿದ್ವಿ. ಅಷ್ಟು ಬಿಟ್ಟದಿದ್ರೆ ನೀವು ಈ ಮನೇಲಿ ಇರೋದ್ರಿಂದ ನಮಗೆ ಇನ್ನೇನೂ ಕೂಡ ಸಮಸ್ಯೆ ಇಲ್ಲ ಅಂತ ಭೂಮಿ ಹೇಳ್ಬಿಡ್ತಾಳೆ. ಅಲ್ಲ ವಂಶಿಯವರೇ, ನಾನು ನಿಮ್ಮ ಹತ್ರ ಇನ್ನೂ ಒಂದು ಮಾತು ಹೇಳಬೇಕು. ಅಲ್ಲ, ಇವತ್ತು ನಮ್ಮದು ಆ್ಯನಿವರ್ಸರಿ ಇತ್ತು ಅಂತ ನಿಮ್ಗೆ ಯಾರು ಹೇಳಿದ್ದು? ಅದನ್ನು ನಾನೇನಾದರೂ ನಿಮ್ಗೆ ಹೇಳಿದ್ನಾ? ಅದನ್ನು ಸ್ವಲ್ಪ ಸಾಹೇಬ್ರಿಗೆ ಕ್ಲಿಯರ್ ಮಾಡಿಬಿಡಿ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಇಲ್ಲ, ನೀವ್ಯಾಕೆ ನನಗೆ ಈ ವಿಷಯನ ಹೇಳ್ತೀರಾ? ನನಗೆ ಬೇರೆ ಇನ್ಯಾರಿಂದನೂ ಈ ವಿಷಯನ ನಾನು ತಿಳ್ಕೊಂಡು ನಿಮಗೆ ಸರ್ಪ್ರೈಸ್ ಆಗಿರಲಿ ಅಂತ ನಾನು ಇದನ್ನೆಲ್ಲ ಅರೇಂಜ್ ಮಾಡಿರೋದು. ಅಷ್ಟೇ ಬಿಟ್ಟರೆ ಈ ವಿಷಯ ನೀವು ನನಗೆ ಹೇಳಿಲ್ಲ ಅಂತ ವಂಶಿ ಹೇಳ್ತಾ ಇರಬೇಕಾದ್ರೆ, ಆಗ ಭೂಮಿ ಮತ್ತೆ ಅಜಿತ್ ಹತ್ರನೇ ಬಂದ್ಕೊಂಡು, ಸಾಹೇಬ್ರೆ ಇವಾಗ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೀದಾ ಡೈರೆಕ್ಟಾಗಿ ತನ್ನ ರೂಮಿಗೆ ಬಂದುಬಿಡ್ತಾಳೆ. ಇಲ್ಲಿ ಅಜಿತ್ ಮಾತ್ರ ಏನೂ ಮಾತಾಡದೆ ಹಾಗೆ, ನಾನು ಎಂಥ ದೊಡ್ಡ ತಪ್ಪನ್ನೇ ಮಾಡಿದೆ, ಈ ವಿಷಯ ಭೂಮಿನೇ ವಂಶಿಗೆ ಹೇಳಿದ್ದು ಅಂತ ನಾನು ಭೂಮಿ ಮೇಲೇ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟೆ. ಅವಳು ನನ್ನ ಮೇಲೆ ಏನಂತ ಕೋಪ ಮಾಡ್ಕೊಂಡಿದ್ದಾಳೆ ಏನೋ, ಅವಳು ನನ್ನನ್ನು ಮತ್ತೆ ಇನ್ನು ಮಾತು ಬಿಟ್ಟರೆ ಏನು ಮಾಡೋದು ಅಂತ ಅಜಿತ್ ಹಾಗೆ ರೂಮಿಗೆ ಬಂದುಬಿಡ್ತಾರೆ. ಐ ಆಮ್ ಸಾರಿ ಭೂಮಿ, ನಾನು ನಿನ್ನ ಮೇಲೇ ಅನುಮಾನ ಪಡಬಾರ್ದಿತ್ತು, ಆ ವಂಶಿಗೆ ನೀನು ಇದನ್ನೆಲ್ಲ ಹೇಳಿದ್ದು ಅಂತ ನಾನು ಅಂದ್ಕೊಂಡ್ಬಿಟ್ಟೆ, ದಯವಿಟ್ಟು ನನ್ನ ಇದೊಂದು ಸರಿ ಕ್ಷಮಿಸ್ಬಿಡು ಅಂತ ಇಲ್ಲಿ ಅಜಿತ್ ಕ್ಷಮೆ ಕೇಳ್ತಾ ಇರಬೇಕಾದ್ರೆ, ನೋಡಿ ಸಾಹೇಬ್ರೆ, ನೀವು ಇದು ಮೊದಲನೇ ಸರಿ ಅಲ್ಲ, ನೋಡ್ತಾನೆ ಇದೀನಿ ನಾನು, ವಂಶಿಯವರು ಮನೆಗೆ ಬಂದವಾಗಿಂದ ನೀವು ನನ್ನ ಮೇಲೆ ಒಂದಲ್ಲ ಒಂದು ವಿಷಯಕ್ಕೆ ಅನುಮಾನ ಪಡ್ತಾ ಇದ್ದೀರಾ. ಸಾಹೇಬ್ರೆ, ನೀವು ಈ ಥರ ಮಾಡ್ತೀರಂತ ನಾನು ಅಂದ್ಕೊಂಡೇ ಇರಲಿಲ್ಲ, ನನಗಂತೂ ಇದರಿಂದ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಸಾಹೇಬ್ರೆ, ನಾನು ಮಾತ್ರ ಇದನ್ನು ನಿಮ್ಮನ್ನು ಕ್ಷಮಿಸೋದೇ ಇಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹಾಗೆ ಕೋಪ ಮಾಡಿಕೊಂಡು ಮಲ್ಕೊಂಡು ಬಿಡ್ತಾಳೆ. ಇಲ್ಲಿ ಅಜಿತ್ ಕೂಡ ಏನನ್ನು ಮಾತಾಡದೆ ಅವರು ಹಾಗೆ ಮಲ್ಕೊಳ್ತಾರೆ. ಇಲ್ಲಿ ವಂಶಿ ಮಾತ್ರ ಸತ್ಯನ ಹೇಳ್ದಾಗೇನೆ ಇಲ್ಲಿ ನಮ್ಮ ಪ್ಲ್ಯಾನು ವರ್ಕೌಟ್ ಆಗ್ತಾ ಇದೆ, ಅಜಿತ್ ಅವರು ತುಂಬಾ ಉರ್ಕೊಂಡಿದ್ದಾರೆ ಅಂತಂದರೆ ಅವರು ಆದಷ್ಟು ಬೇಗನೆ ಭೂಮಿ ಹತ್ರ ಎಲ್ಲ ವಿಷಯನೂ ಕೂಡ ಹೇಳ್ಕೊತಾರ ಅಂತ ಆಯಿತು ಅಂತ ಹಾಗೆ ತನಗೆ ತಾನೇ ಮಾತಾಡಿಕೊಂಡು ವಂಶಿಯವರು ತುಂಬಾ ಖುಷಿ ಆಗ್ತಾ ಇರ್ತಾರೆ. ಇಲ್ಲಿ ಮಾರನೇ ದಿನ ಬೆಳಿಗ್ಗೆನೆ ಅಜಿತ್ ಮಾತ್ರ ಎದ್ಬಿಟ್ಟು ಹಾಗೆ, ಇವತ್ತು ನಾನೇನೆ ಭೂಮಿಗೆ ರಂಗೋಲಿ ಹಾಕಿ ಸರ್ಪ್ರೈಸ್ ಕೊಡ್ತೀನಿ, ನೋಡೋಣ ಅವಾಗಲಾದ್ರೂ ನನ್ನ ಮೇಲಿರುವ ಕೋಪ ಎಲ್ಲ ಕಮ್ಮಿ ಆಗುತ್ತಾ ನೋಡೋಣ ಅಂತ ಆಲ್ರೆಡಿ ಬಂದ್ಕೊಂಡು ಹಾಗೆ ಅಜಿತ್ ಅವರು ರಂಗೋಲಿ ಹಾಕೋಕ್ಕಂತ ಟ್ರೈ ಮಾಡ್ತಾ ಇರಬೇಕಾದ್ರೆ ಭೂಮಿ ಅಲ್ಲಿಗೇನೆ ಬಂದ್ಬಿಡ್ತಾಳೆ. ಇದೇನಿದು ಸಾಹೇಬ್ರು ರಂಗೋಲಿ ಹಾಕ್ತಾ ಇದ್ದಾರಲ್ಲ, ನನ್ನ ಮೇಲಿರುವ ಕೋಪ ಕಮ್ಮಿ ಮಾಡಬೇಕು ಅಂತ ಪಾಪ ಏನೇನೋ ಟ್ರೈ ಮಾಡ್ತಿದ್ದಾರೆ, ಆದ್ರೂ ಇವ್ರು ಈ ಥರ ಮಾಡಿದ ಕೂಡಲೇ ನಾನು ಅದಕ್ಕೆಲ್ಲ ಕರಗಲೇಬಾರ್ದು ಅಂತ ಭೂಮಿ ಮನಸ್ಸಲ್ಲೇ ಮಾತಾಡ್ಕೊಂಡು, ಏನು ಸಾಹೇಬ್ರೆ ಏನು ಮಾಡ್ತಿದ್ದೀರಾ, ರಂಗೋಲಿ ಎಲ್ಲ ಮತ್ತೆ ಹಾಳು ಮಾಡ್ತಿದ್ದೀರಾ ಹೇಗೆ ಅಂತ ಭೂಮಿ ಬಂದು ಕೇಳ್ಬಿಡ್ತಾಳೆ. ಅದು ಏನಿಲ್ಲ, ರಂಗೋಲಿ ಹಾಕೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಅಷ್ಟೇ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ಸಾಹೇಬ್ರೆ ಮಾತಾಡಬೇಡಿ ನೀವು ಅಂತ ಭೂಮಿ ಬೈದ್ಬಿಡ್ತಾಳೆ. ಅದು ರಂಗೋಲಿಯಲ್ಲಿರುವ ಬಣ್ಣ ಇದೆಯಲ್ವಾ, ಅದು ಮನಸ್ಸನ್ನು ಸಮಾಧಾನ ಮಾಡುತ್ತಂತೆ, ಹಾಗಾಗಿನೇ ನಾನು ಇದನ್ನೆಲ್ಲ ಬಣ್ಣನೆಲ್ಲ ಹಾಕ್ಬಿಟ್ಟು ನಿನ್ನ ಮನಸ್ಸನ್ನು ಸಮಾಧಾನ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನನ್ನ ಕೈಯಲ್ಲಿ ಆಗ್ಲೇ ಇಲ್ಲ, ಸರಿ ನೀನು ಮುಖನ ಈ ಥರ ಹಿಡ್ಕೋಬೇಡ ಅಂತ ಹಾಗೆ ಅಜಿತ್ ಹೇಳ್ತಾ ಇರಬೇಕಾದ್ರೆ ಭೂಮಿ ಮತ್ತೆ ಆ ರಂಗೋಲಿನೆಲ್ಲ ಸರಿ ಮಾಡ್ತಾ ಇರ್ತಾಳೆ. ಸರಿ ನೀನು ರಂಗೋಲಿ ಹಾಕು, ನಾನು ಇದಕ್ಕೆಲ್ಲ ಬಣ್ಣ ಹಾಕ್ಲಾ ಅಂತ ಅಜಿತ್ ಕೇಳಿದ ತಕ್ಷಣ ಆಗ ಆಯಿತು ಅಂತ ಭೂಮಿ ಹೇಳ್ಬಿಡ್ತಾಳೆ. ಇಲ್ಲಿ ಅಜಿತ್ ಬಣ್ಣ ಹಾಕ್ತಾ ಇದ್ರೆ ಹಾಗೆ ಭೂಮಿ ರಂಗೋಲಿನ ಬಿಡಿಸ್ತಾ ಇರ್ತಾಳೆ. ಇಲ್ಲಿ ಅಜಿತ್ ಕೂಡ ಹಾಗೆ ಟಿಫನ್ ಎಲ್ಲ ಮಾಡಿಕೊಂಡು ಅದಾದ ನಂತರ ಸ್ಟೇಷನ್ಗಂತ ಹೊರಟ್ಬಿಡ್ತಾರೆ. ಭೂಮಿ ನೀನಿವತ್ತೇನು ನನ್ನ ಜೊತೆಗೇನೆ ಬರ್ತೀಯಾ ಅಥವಾ ಮನೇಲೇ ಇರ್ತೀಯಾ ಅಂತ ಅಜಿತ್ ಅವರು ಕೇಳ್ತಿರ್ಬೇಕಾದ್ರೆ, ಸಾಹೇಬ್ರೆ ನಾನು ಸ್ವಲ್ಪ ಆಮೇಲೆ ಬರ್ತೀನಿ, ನೀವು ಹೊರಡಿ, ನಾನು ನಿಮ್ಮ ಜೊತೆ ಬರಲ್ಲ ಅಂತ ಭೂಮಿ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಇಲ್ಲ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಇವಳನ್ನ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂತಿದ್ದಿದ್ರೆ ಮತ್ತೆ ಆ ವಂಶಿಯೇ ತನ್ನ ಜೊತೆಗೇನೆ ಇವಳು ಭೂಮಿನ ಕರ್ಕೊಂಡು ಬಂದಿದ್ದಿದ್ರೆ ಅಷ್ಟೇ ಆಗುತ್ತೆ ಅಂತ ಹಾಗೆ ಅಜಿತ್ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು, ಪ್ಲೀಸ್ ನಿನ್ನೆ ನಡೆದಿರುವ ಘಟನೆಗೆ ನಾನು ನಿನ್ನ ಹತ್ರ ಮತ್ತೆ ಸಾರಿ ಕೇಳ್ತಾ ಇದ್ದೀನಿ, ಇವತ್ತು ದಯವಿಟ್ಟು ಇದನ್ನು ಅಲ್ಲಿಗೇನೆ ಬಿಟ್ಬಿಡು, ಬಾ ಭೂಮಿ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಜಿತ್ ಆಗಿ ಕನ್ವಿನ್ಸ್ ಮಾಡ್ತಾ ಇರಬೇಕಾದ್ರೆ ಪಾಪ ಸಾಹೇಬರು ತುಂಬಾ ಬೇಜಾರಾಗಿದ್ದಾರೆ ಅನಿಸುತ್ತೆ, ಇನ್ನು ಇವರಿಗೆ ಸತಾಯಿಸಿರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಭೂಮಿ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು, ಸರಿ ಸಾಹೇಬ್ರೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಭೂಮಿ ಮತ್ತು ಅಜಿತ್ ಇಬ್ಬರೂ ಮನೆಯಿಂದ ಹೊರಟ್ರೆ. ಇಲ್ಲಿ ಅಜ್ಜಿ ಮಾತ್ರ ದೇವಯಾನಿ ಹತ್ರನೇ ಬಂದ್ಕೊಂಡು, ದೇವಯಾನಿ ನಾನು ನಿನ್ನ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಡ್ತಾರೆ. ಹೇಳಿ ಅತ್ತೆ ಅದೇನು ಅಂತ ದೇವಯಾನಿ ಕೇಳ್ತಾ ಇರಬೇಕಾದ್ರೆ, ಏನಿಲ್ಲ ನೋಡು ವಂಶಿ ಬಗ್ಗೆ ನಿನ್ಗೇನು ಅನಿಸುತ್ತೆ ಅಂತ ಕೇಳ್ತಾರೆ. ತುಂಬಾ ಒಳ್ಳೆ ಹುಡುಗ ಅಂತ ಅನಿಸುತ್ತೆ ಅಂತ ದೇವಯಾನಿ ಹೇಳ್ತಿರ್ಬೇಕಾದ್ರೆ, ಹೌದಲ್ವಾ ನಿನಗೂ ಹಾಗೆ ಅಂತ ಅನ್ನಿಸ್ತಾ ಇದೆಯಲ್ವಾ, ಹಾಗಾಗಿ ನಾವೆಲ್ಲರೂ ಒಂದು ತೀರ್ಮಾನಕ್ಕೇ ಬಂದಿದ್ದೀವಿ, ಅಂಜು ಮತ್ತು
ವಂಶಿನ ಮದುವೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ, ಇದರಲ್ಲಿ ನಿನ್ನ ಅಭಿಪ್ರಾಯ ಏನು ಅಂತ ಅಜ್ಜಿ ಕೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ದೇವಯಾನಿ ತುಂಬಾನೇ ಶಾಕ್ ಆಗಿಬಿಡ್ತಾರೆ. ಅತ್ತೆ ಏನು ಮಾತಾಡ್ತಿದ್ದೀರಾ, ಇದಕ್ಕೆಲ್ಲ ನಮ್ಮ ಅಂಜು ಒಪ್ಕೊಂತಾಳ ಅಲ್ಲ, ಇದನ್ನೆಲ್ಲ ನಿಮ್ಮ ತಲೆಗೆ ತುಂಬಿದವ್ರು ಯಾರು ಅಂತ ದೇವಯಾನಿ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಯಾಕೆ ಅಂಜು ಒಪ್ಕೊಳ್ದೇ ಇರ್ತಾಳೆ, ವಂಶಿನೂ ಕೂಡ ತುಂಬ ಒಳ್ಳೆ ಹುಡುಗ ಅಂತ ನೀನೇ ತಾನೇ ಹೇಳ್ದೆ ಅಲ್ವಾ, ನೋಡು ಈ ಥರ ಮಾಡ್ಬೋದು ಅಂತ ಹೇಳಿರೋದು ಇನ್ಯಾರೂ ಅಲ್ಲ ಭೂಮಿ ಅಂತ ಹೇಳಿದ ತಕ್ಷಣ ದೇವಿಯಾನೆ ಮಾತ್ರ ತುಂಬಾನೇ ಕೋಪ ಮಾಡಿಕೊಂಡು, ಈ ಭೂಮಿ ಬರ್ತಾ ಬರ್ತಾ ನಿಂದು ತುಂಬಾನೇ ಜಾಸ್ತಿ ಆಗುತ್ತೆ, ನಿನ್ನನ್ನು ಮನೆ ಬಿಟ್ಟು ಓಡಿಸಿ ನಿನ್ನ ಪ್ಲೇಸಿಗೆ ನನ್ನ ಮಗಳನ್ನ ಕರ್ಕೊಬಂದು ಕೂರ್ಸೋಣ ಅಂತಿದ್ದಿದ್ರೆ ನೀನು ಮಾತ್ರ ಹೋಗಿ ಹೋಗಿ ಅದ್ಯಾವುದಿಗೂ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸಿ ಈ ಮನೆಯಿಂದನೇ ನನ್ನ ಮಗಳನ್ನೇ ಓಡಿಸೋಕೆ ಪ್ರಯತ್ನ ಪಡ್ತಿದ್ಯಲ್ಲ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.